ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಅಧಿಕ ಮಾಸ ಮಹಾತ್ಮೆಯ ಅಧ್ಯಾಯ 25ರಲ್ಲಿ ಕತೆ ಹೇಗೆ ಮುಂದುವರಿಯುತ್ತದೆ ಅಂತೇಳಿ ತಿಳ್ಕೊಳ್ಳೋಣ. ಪುರುಷೋತ್ತಮ ಮಾಸದ ಉದ್ಯಾಪನೆಯ ವಿಧಿವಿಧಾನಗಳನ್ನು ತಿಳಿಸಬೇಕೆಂದು ವಾಲ್ಮೀಕಿ ಋಷಿಗಳನ್ನು ದೃಢಧನವನ್ನು ಕೇಳಿಕೊಂಡನು. ಋಷಿಗಳು ವಿವರಿಸುತ್ತಾರೆ ಏನೆಂದರೆ, ಈ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ, ನವಮಿ ಮತ್ತು ಚತುರ್ದಶಿ ಉದ್ಯಾಪನೆ ಮಾಡಲು ಪವಿತ್ರ ದಿನಗಳು ಮತ್ತು ಪವಿತ್ರ ತಿಥಿಗಳು. 30 ಬ್ರಾಹ್ಮಣರನ್ನು ಆಹ್ವಾನಿಸಬೇಕು. ಸಾಧ್ಯವಿಲ್ಲದಿದ್ದರೆ 5 ಅಥವಾ 7 ಬ್ರಾಹ್ಮಣರನ್ನಾದರೂ ಕರೆಯಬೇಕು. ಪಂಚಧಾನ್ಯಗಳಿಂದ ಮಂಡಲವನ್ನು ರಚಿಸಬೇಕು. ಅದರ ಮೇಲೆ 4 ಕಲಶವನ್ನು ಸ್ಥಾಪಿಸಬೇಕು. ಕಲಶಗಳಿಗೆ ವಸ್ತ್ರಗಳನ್ನು ಹೊದಿಸಬೇಕು. ಅವುಗಳ ಮೇಲೆ ವಾಸುದೇವ, ಬಲರಾಮ, ಪ್ರದ್ಯುಮ್ನ ಮತ್ತು ಅನಿರುದ್ಧರನ್ನು ಸ್ಥಾಪಿಸಬೇಕು. ವೃತಾರಂಭದಲ್ಲಿ ಸ್ಥಾಪಿಸಿದ್ದ ರಾಧಾಕೃಷ್ಣರ ಕಲಶವನ್ನು ಕೂಡ ತಂದು ಮಂಡಲದ ಮಧ್ಯೆ ಸ್ಥಾಪಿಸಬೇಕು. ಒಬ್ಬ ಶ್ರೇಷ್ಠ ಬ್ರಾಹ್ಮಣನನ್ನು ಮತ್ತು ಜಪಕ್ಕಾಗಿ 4 ಬ್ರಾಹ್ಮಣರನ್ನು ಆಹ್ವಾನಿಸಿ ಉಂಗುರ ಸಹಿತ ವಸ್ತ್ರಗಳನ್ನು ಕೊಡಬೇಕು. ಶರೀರದ ಶುದ್ಧಿಗಾಗಿ ಪ್ರಾಯಶ್ಚಿತ್ತ ಸಹಿತ ಗೋದಾನವನ್ನು ಕೊಡಬೇಕು. 4 ದೀಪಗಳನ್ನು 4 ದಿಕ್ಕುಗಳಲ್ಲಿ ಕೂಡ ಸ್ಥಾಪಿಸಬೇಕು. ನಂತರ ಅರ್ಘ್ಯ ಕೊಡಬೇಕು. ಭಕ್ತಿಪೂರ್ವಕವಾಗಿ ರಾಧಾಕೃಷ್ಣರಿಗೆ ಚತುರ್ಥ್ಯಂತ ನಾಮಮಂತ್ರಗಳಿಂದ ಹೋಮವನ್ನು ಮಾಡಬೇಕು. ನಂತರ ಭಗವಂತನಿಗೆ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಪತ್ನಿ ಸಹಿತ ಸಾಷ್ಟಾಂಗ ನಮಸ್ಕರಿಸಬೇಕು. ಬ್ರಾಹ್ಮಣರಿಗೆ ವಸ್ತ್ರ, ಆಭರಣ, ದಕ್ಷಿಣೆಯನ್ನು ಕೊಡಬೇಕು. ಹಾಲು ಕೊಡುತ್ತಿರುವ ಹಸುವಿಗೆ ಪೂಜಿಸಿ ದಾನ ಕೊಡಬೇಕು. ಬ್ರಾಹ್ಮಣ ದಂಪತಿಗಳಿಗೆ ಕಂಚಿನ ಪಾತ್ರೆಯಲ್ಲಿ ಹಣ್ಣುಗಳನ್ನಿಟ್ಟು ದಾನವನ್ನು ಕೂಡ ಕೊಡಬೇಕು. ಪುರುಷೋತ್ತಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕರಿಸಬೇಕು. ಬ್ರಾಹ್ಮಣ ದಂಪತಿಗಳಿಗೆ ಮೃಷ್ಟಾನ್ನ ಭೋಜನ, ತಾಂಬೂಲ ಕೊಡಬೇಕು. ಕೊನೆಗೆ ಪರಮಾತ್ಮನಲ್ಲಿ ಕ್ಷಮೆಯಾಚನೆ ಮಾಡಬೇಕು. ಭೂತಗಳಿಗೆ ಅನ್ನದ ಬಲಿ ಕೊಡಬೇಕು. ನಂತರ ಬಂಧು ಜನಗಳ ಜೊತೆ ಊಟ ಮಾಡಬೇಕು. ಅಮಾವಾಸ್ಯೆಯ ರಾತ್ರಿ ಜಾಗರಣೆ ಮಾಡಬೇಕು. ರಾಧಾಕೃಷ್ಣರ ಪ್ರತಿಮೆಗೆ ಕೊನೆಯದಾಗಿ ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು. ಆ ಮೂರ್ತಿಯನ್ನು ಆಚಾರ್ಯರಿಗೆ ದಾನ ಮಾಡಬೇಕಾಗುತ್ತದೆ. ಈ ರೀತಿ ಶ್ರೀಕೃಷ್ಣನ ಪರಮ ಪ್ರಿಯವಾದ ಪುರುಷೋತ್ತಮ ಮಾಸದ ವ್ರತವನ್ನು ದೃಢಭಕ್ತಿಯಿಂದ ಮಾಡಿ ಉದ್ಯಾಪನೆ ಮಾಡಬೇಕು. ಆಮೇಲೆ ಈ ರೀತಿ ಉತ್ತಮ ಕರ್ಮಗಳನ್ನು ಮಾಡಿ ಯಾರು ಕ್ರಮಬದ್ಧವಾಗಿ ಉದ್ಯಾಪನ ಮಾಡುತ್ತಾರೋ ತಮ್ಮ ಸಮಸ್ತ ಪಾಪಗಳನ್ನು ಕಳೆದು ಗೋಲೋಕದಲ್ಲಿ ಶಾಶ್ವತವಾಗಿ ನೆಲೆಸುವವರಾಗುತ್ತಾರೆ. ಇಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯು ಅಧ್ಯಾಯ 25 ಮುಗಿಯುವುದು. ಸ್ನೇಹಿತರೆ, ಇನ್ನು ಕೆಲವೇ ಅಧ್ಯಾಯಗಳು ಉಳಿದಿವೆ. ಮುಂದಿನ ವಿಡಿಯೋದಲ್ಲಿ ಈ ಅಧ್ಯಾಯಗಳನ್ನು ನೀವು ನೋಡಬಹುದು. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ.